ಗೃಹಸ್ಥರಾಗಿರ್ತಕ್ಕಂಥ ದಂಪತಿಗಳು ಸದ್ಗುಣ ಸಂಪನ್ನರಾಗಿ ಸಚ್ಚಾರಿತ್ರ್ಯವುಳ್ಳವರಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವರಾಗಿ ಸದಾ ಸರ್ವರ ಹಿತಚಿಂತಕರಾಗಿ ಧರ್ಮಯುಕ್ತವಾದ ಬದುಕನ್ನು ನಡೆಸಿದ್ರು ಅಂತ ಕೇಳಿದ್ರೆ ಅಂತ ಗೃಹಸ್ಥ ದಂಪತಿಗಳು ಎಷ್ಟೋ ಜನ ಸಾಧು ಸಂತರಿಗೆ ಆಶ್ರಯವನ್ನು ಕೊಡಬಲ್ರು, ದೀನ ದಲಿತರನ್ನ ರಕ್ಷಣೆ ಮಾಡಬಲ್ರು, ದುರ್ಬಲರಿಗೆ ಬಲವನ್ನು ತುಂಬಬಲ್ರು. ಅಷ್ಟೇ ಅಲ್ಲ, ಈ ಜಗತ್ತಿಗೆ ಭಗವಂತನನ್ನೇ ಮಗನನ್ನಾಗಿ ಮಗಳನ್ನಾಗಿ ಪಡೆದು ಸಮಾಜಕ್ಕೆ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಗೃಹಸ್ಥ ದಂಪತಿಗಳು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಚತುರಾಶ್ರಮಗಳಲ್ಲಿ ಶ್ರೇಷ್ಠವಾದ ಸ್ಥಾನವನ್ನು ಗೃಹಸ್ಥಾಶ್ರಮಕ್ಕೆ ಕೊಟ್ಟಿದ್ದಾರೆ. ಶ್ರೀರಾಮಚಂದ್ರನಿಗೆ ಜನ್ಮವನ್ನು ಕೊಟ್ಟಂತವರು ಗೃಹಸ್ಥ ದಂಪತಿಗಳು, ಪರಶುರಾಮರು, ಕೃಷ್ಣ ಪರಮಾತ್ಮ, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಆ ರೀತಿ ಮಾತೆ ಶಾರದೆ ಹಾಗೂ ಅನೇಕ ಶರಣ ಸಂತ ಮಹಂತರನ್ನ ನಾವು ನೋಡಿದಾಗ, ಅದೇ ರೀತಿಯಲ್ಲಿ ಶ್ರೀಮದ್ ರಂಭಾಪುರಿ ಪೀಠದ ವೀರ ಗಂಗಾಧರ ಶಿವಾಚಾರ್ಯ ಭಗವತ್ಪಾದರು, ಉಜ್ಜಯಿನಿ ಪೀಠದ ಮಹಾತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರು, ಕೇದಾರ ಪೀಠದ ಲಿಂಗೈಕ್ಯ ನೀಲಕಂಠಲಿಂಗ ಜಗದ್ಗುರುಗಳು, ಯಾವ ಶ್ರೀಶೈಲ ಪೀಠದ ವಾಗೀಶ ಪಂಡಿತರಾದ ಶಿವಾಚಾರ್ಯ ಭಗವತ್ಪಾದರು, ಕಾಶಿ ಪೀಠದ ವೀರಭದ್ರ ಶಿವಾಚಾರ್ಯರು, ಇವರೆಲ್ಲ ಸಾಕ್ಷಾತ್ ಶಿವಾಂಶ ಸಂಭೂತರು. ಇವರಿಗೆ ಜನ್ಮವನ್ನು ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಗೃಹಸ್ಥ ದಂಪತಿಗಳು ಅಂತ. ಒಬ್ಬ ಶಿವಯೋಗಿಗಳು ಶರಣರ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಿ ಅವನ ಕೃಪೆಗೆ ಪಾತ್ರರಾದ್ರೆ ಆ ಭಗವಂತನನ್ನೇ ಮಗನಾಗಿ ಮಗಳಾಗಿ ಪಡೆಯುವಂತ ಆಶ್ರಮ ಯಾವುದು ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ರೆ ಧನ್ಯೋ ಗೃಹಸ್ಥಾಶ್ರಮ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಜಗಳೂರು ನಗರದ ಜೆ.ವಿ. ನಾಗರಾಜರವರು ದಂಪತಿಗಳು ಇವತ್ತಿಗೆ 25 ವರ್ಷದ ವಿವಾಹ ವಾರ್ಷಿಕೋತ್ಸವ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ಕೋತಾ ಇದ್ದಾರೆ. ಪ್ರಾಯಶಃ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ಕೊಳ್ಳುವಂತದ್ದಿತ್ತು, ಆದ್ರೆ ಅವ್ರ ಆಪ್ತ ಸ್ನೇಹಿತ ವಲಯ ಸ್ವಲ್ಪ ಅದರಲ್ಲೇ ಒಂದಷ್ಟು ವಿಶಿಷ್ಟವಾಗಿ ಆಯೋಜನೆ ಮಾಡಿದ್ದಾರೆ. ಪ್ರಾಯಶಃ ನಾಗರಾಜ್ ಅವರ ಬದುಕು ಹೇಗೆ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ಇವತ್ತು ಭಗವಂತ ಎಲ್ಲದನ್ನು ಕೊಟ್ಟಿದ್ದಾನೆ. ಇವತ್ತು ಮೊದಲಿಗಿಂತ ಎಲ್ಲರೂ ಸುಖವಾಗಿದ್ದಾರೆ. ವಿದ್ಯೆಯಿಂದ, ಹಣದಿಂದ, ಅಧಿಕಾರದಿಂದ, ಮನೆಯಿಂದ, ಸ್ಥಾನದಿಂದ, ಮಾನದಿಂದ ಎಲ್ಲದರಿಂದಲೂ ಕೂಡ ಮುಂದಿದ್ದಾರೆ. ಆದ್ರೆ ಎಲ್ಲರಲ್ಲೂ ಕೊರಗು ಇದೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಎಲ್ಲಿ ಹೋದ್ರೂ ಕೂಡ ಚಿಂತಾಜನಕವಾದಂತ ವಿಚಾರಗಳು. ಪರಿವಾರದಲ್ಲಿ ಪ್ರತಿಯೊಬ್ಬರು ಚಿಂತೆಯಲ್ಲಿ ಮುಳುಗಿರ್ತಾರೆ. ನಮ್ಮ ಜೆ.ವಿ. ನಾಗರಾಜ್ ಎಲ್ಲಿ ಕೂಡ್ತಾರಲ್ಲ ಅವರ ಚಿಂತೆಯನ್ನ ಹೋಗಲಾಡಿಸುವಂತ ಪ್ರಯತ್ನ. ಯಾಕೆ ಅಂತ ಕೇಳಿದ್ರೆ ಅವರ ಹಾಸ್ಯದಿಂದ, ಅವರ ತಮಾಷೆಯಿಂದ, ಅವರು ತೋರಿಸುವಂತ ಪ್ರೀತಿಯಿಂದ ಎಲ್ಲರನ್ನು ನಗಿಸುತ್ತಾ ಅವರೆಲ್ಲ ನೋವನ್ನ, ದುಃಖವನ್ನ, ಸಂಕಟವನ್ನ ದೂರ ಮಾಡುವಂತ ವಿಶೇಷ ಗುಣ ಜೆ.ವಿ. ನಾಗರಾಜ್ರವ್ರಿಗಿದೆ ಎನ್ನುವಂಥದ್ದು. ಹಾಗಾಗಿ ಅವರು ಎಲ್ಲರೂ ಕೂಡ ಅವ್ರು ಹೆಂಗಂದ್ರೆ ಅಜಾತ ಶತ್ರು ಅಂತ, ಪಕ್ಷಾತೀತ, ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ, ಯಾವುದೇ ವ್ಯಕ್ತಿಗೆ ಸೀಮಿತ ಇಲ್ಲ, ಎಲ್ಲರೂ ಕೂಡ ಅವರ ಪ್ರೀತಿಯಿಂದ ಗೌರವಿಸ್ತಾರೆ. ಕಾರಣ ಇಷ್ಟೇ, ಅವರಲ್ಲಿರುವಂತ ವಿಶೇಷತೆ ಏನು ಅಂತ ಕೇಳಿದ್ರೆ ಎಲ್ಲರನ್ನು ಕೂಡ ಸಂತೋಷವಾಗಿ ಇರ್ಲಿಕ್ಕೆ ಬಯಸ್ತಾರೆ. ಎಲ್ಲರ ಜೊತೆಗೆ ಅವರು ಕೂಡ ಸಂತೋಷವಾಗಿದ್ದು ಎಲ್ಲರೂ ಸಂತೋಷವಾಗಿ ಇರಬೇಕು ಅನ್ನುವಂತ ವಿಚಾರ ಅವ್ರದ್ದಾಗಿದೆ. ಅದು ಅವ್ರ ವಿಶೇಷ ಗುಣ ಅಂತೇಳಿ. ಅದ್ರ ಜೊತೆಯಲ್ಲಿ ಚತುರ್ವಿಧ ಫಲಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ. ಅಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಧರ್ಮವನ್ನ ಯಾವತ್ತೂ ಬಿಡಬಾರದು. ಧರ್ಮ ನಮ್ಮ ಜೀವನದ ಬುನಾದಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನ ಬುನಾದಿ ಯಾವುದು ಅಂತ ಕೇಳಿದ್ರೆ ಧರ್ಮ. ಆ ಧರ್ಮದಲ್ಲಿ ಧ್ರುಧಾರಯತೀತಿ ಧರ್ಮ. ಧರ್ಮಯುಕ್ತವಾದ ಬದುಕನ್ನ ಯಾವ ವ್ಯಕ್ತಿ ನಡೆಸ್ತಾ ಇದ್ದಾನೋ ಅವನ ಬದುಕು ಸಾರ್ಥಕ ಮತ್ತು ಪಾವನವಾಗತ್ತೆ ಅಂತೇಳಿ. ಆನಂತರ ಅರ್ಥ ಅಂತ ಸಂಪತ್ತಿ. ಅವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂತ ಸಂಪತ್ತಿಯನ್ನ ಸದ್ಬಳಕೆ ಮಾಡಬೇಕು, ದುರ್ಬಳಕೆ ಆಗಬಾರದು. ಒಳ್ಳೆ ಕೆಲಸಕ್ಕಾಗಿ, ಧರ್ಮಕ್ಕಾಗಿ, ಪುಣ್ಯ ಕಾರ್ಯಕ್ಕಾಗಿ, ಅನ್ನದಾನಕ್ಕಾಗಿ, ಶ್ರೇಷ್ಠ ಕರ್ಮಕ್ಕಾಗಿ, ತೀರ್ಥಯಾತ್ರೆಗಳಿಗಾಗಿ, ಪುಣ್ಯಕ್ಷೇತ್ರ ದರ್ಶನಕ್ಕಾಗಿ ಅದನ್ನ ಖರ್ಚು ಮಾಡಿದಾಗ ಅದೇನಾಗತ್ತೆ ಅಂದ್ರೆ ಅರ್ಥ. ಅದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತಕ್ಕಂಥದ್ದು. ಕಾಮ ಅಂತ, ಕಾಮ ಅಂದ್ರೆ ಇಚ್ಛೆ ಅಂತ, ಅಪೇಕ್ಷೆಗಳು. ಪ್ರತಿಯೊಬ್ಬ ಮನುಷ್ಯನ ಅಪೇಕ್ಷೆಗಳು ಹೇಗಿರಬೇಕು ಅಂತ ಕೇಳಿದ್ರೆ ಎಲ್ಲರೂ ಒಪ್ಪುವಂತ ಈ ಅಪೇಕ್ಷೆ ಅವನದಾಗಿರ್ಬೇಕು. ಆನಂತರದಲ್ಲಿ ನಾನು ಯಾವತ್ತೂ ಕೂಡ ಅನ್ಯರಿಗೆ ನೋವನ್ನ ಕೊಡೋ ಹಾಗಿಲ್ಲ, ಯಾರ ಅನ್ಯಾಯದ ಸಂಪತ್ತಿನ ಗಳಿಸ್ಲಿಕ್ಕೆ ತಯಾರಿಲ್ಲ, ಯಾವುದೇ ಅನ್ಯ ಮಾರ್ಗವನ್ನು ಹಿಡಿಲಿಕ್ಕೆ ತಯಾರಿಲ್ಲ ಅನ್ನುವಂತ ವಿಶಾಲವಾದಂತ ಗುಣ ಇರಬೇಕು. ಅದಕ್ಕೆ ಹೇಳಿದ್ರು ಮೋಕ್ಷ ಅಂತೇಳಿ. ಇವೆಲ್ಲವೂ ಕೂಡ ಯಾವ ವ್ಯಕ್ತಿಯಲ್ಲಿ ಇರುತ್ತೋ ಆ ವ್ಯಕ್ತಿಯ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ನಾಗರಾಜ್ ಹಾಗೂ ಮಂಜುಳ ದಂಪತಿಗಳು
ಪ್ರಾಯಶಃ ಆದರ್ಶ ಬದುಕನ್ನ ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾರೆ. ತಾಯಿ ತಂದೆಯ ಸೇವೆ ಇರಬಹುದು, ಸಹೋದರರ ಜೊತೆಗೆ ಪ್ರೀತಿ ವಿಶ್ವಾಸ ಇರಬಹುದು, ಸ್ನೇಹಿತರಿಗೆ ಕೊಡಬೇಕಾದಂತ ಪ್ರೀತಿ ಗೌರವಗಳಿರಬಹುದು, ಆನಂತರ ಎಲ್ಲರ ಜೊತೆಗೆ ಅವರ ಒಡನಾಟ ಅತ್ಯಂತ ವಿಶೇಷವಾಗಿದೆ, ಅದ್ಭುತವಾಗಿದೆ. ನಾಗರಾಜರವರು ಎಲ್ಲಿದ್ದಾರೆ ಅಲ್ಲಿ ಸಂತೋಷ ಇರುತ್ತೆ, ನಗು ಇರುತ್ತೆ, ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ ಅಂತ ವಿಶೇಷ ವ್ಯಕ್ತಿತ್ವ ನಮ್ಮ ನಾಗರಾಜರವ್ರದ್ದಾಗಿದೆ. ಅಂತ ನಾಗರಾಜ್ ಇವತ್ತು ಭಾನುವಾರ ಮಠದಲ್ಲಿ ಎಷ್ಟು ಒತ್ತಡ ಇರುತ್ತೆ ಅನ್ನೋದು ನಮಗೆಲ್ಲ ಗುರ್ತಿದೆ. ಆದ್ರೂ ಕೂಡ ಇಲ್ಲಿ ಪೂಜ್ಯರು ದಯಮಾಡಿಸಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ನಾಗರಾಜ್ ಅವರ ಭಕ್ತಿ, ಅವರ ಸೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸದಾ ಭಗವಂತ ಇವಾಗ ಸುವರ್ಣ ಮುಂದೆ ಬರುವಂತ ಸಂದರ್ಭದಲ್ಲಿ ಇವತ್ತು ರಜತ ಮಹೋತ್ಸವ ಆಗಿದೆ, ಮುಂದೆ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುವಂತ ಶಕ್ತಿಯನ್ನ ಈ ದಂಪತಿಗಳಿಗೆ ಭಗವಂತ ಅನುಗ್ರಹ ಮಾಡಲಿ ಎನ್ನುವಂತ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಾಗರಾಜ್ ಮಂಜುಳಮ್ಮನವರು ಹಾಗೂ ಇವರಿಗೆ ಹರಸಲಿಕ್ಕಾಗಿ ಆಗಮಿಸಿರುವಂತ ಬಂಧು ಬಾಂಧವರು, ಸ್ನೇಹಿತ ವರ್ಗ, ಪರಿವಾರದ ಸದಸ್ಯರು, ಎಲ್ಲ ಭಕ್ತ ಬಾಂಧವರು ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರ ಕೃಪೆ, ಆಶೀರ್ವಾದ, ಅನುಗ್ರಹ, ಅಂತಃಕರಣದ ಕರುಣೆ ಸದಾ ಇದ್ದು ಸರ್ವರ ಮನೋವಾಂಛಿತ ಫಲಗಳನ್ನ ಅನುಗ್ರಹಿಸುವಂತಾಗ್ಲಿ ಅನ್ನುವಂತ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.